ಸರ್, ಈಗ ನವೆಂಬರ್ ಕ್ರಾಂತಿಯ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಕಾಂಗ್ರೆಸ್ಸಲ್ಲಿ ಏನೋ ನಡೀತಾ ಇದೆ ಅಂತ ಸರ್ ಚರ್ಚೆ ಅಷ್ಟೇ ಈಗಾಗಲೇ ಚರ್ಚೆ ನಡೀತಾ ಇದೆ, ಒಳಗಡೆ ಏನೂ ಇಲ್ಲ. ಪಾರ್ಟಿಲಿ ನಮ್ಮ ಪಾರ್ಟಿಯಲ್ಲಿಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ, ಕೆಲವರು ಅದನ್ನು ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ. ಸಿ ಎಮ್ ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಯಾರು ಡೆಡ್ ಲೈನ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ, ಅದು ಚರ್ಚೆನೇ ಇಲ್ಲ. ಮೀಟಿಂಗ್ಗಳು ನಡೆಯುತ್ತೆ, ಹೊರಗಡೆ ಕೂಡ ಬೆಂಬಲಿಗರು ದಲಿತ ಸಿಎಂ ಆಗಬೇಕು, ನಮ್ಮವ್ರದೇ ಸಿಎಂ ಗಿರಿಸಿಬೇಕು. ಈಗ ಮಾದೇವಪ್ಪನ ಬೆಂಬಲಿಗರು ಕೂಡ ಇದೆ ಮುಂಚೆಯಿಂದ ಇದೆ, ಅದನ್ನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಇಲ್ಲ, ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ ಏನಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಚೇಂಜ್ ಆಗುವ ಲಕ್ಷಣಗಳಿದೆಯೋ ನಿಮ್ಮ ಪಾರ್ಟಿ? ಯಾವುದ್ರೆ ಸಿಎಂ ಸ್ಥಾನ ಚೇಂಜ್ ಆಗೋ ಲಕ್ಷಣಗಳಿದೆಯಾ? ಅದನ್ನು ರೈಟ್ ಪರ್ಸನಿಗೆ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್, ಆದರೆ ಅದಕ್ಕೆ ಉತ್ತರ ಕೊಡೋದಂಥ ಸ್ಥಾನದಲ್ಲಿ ನಾವಿಲ್ಲ. ಯಾಕಂದ್ರೆ ಪೊಲಿಟಿಕಲಿ ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇರುವಂಥದ್ದು. ಇಲ್ಲ, ನಾವು ಇಲ್ಲವೇ ಇಲ್ಲ, ಹೇಳಿದ್ವಿ ಮುಂಚೆನೇ ಹೇಳಿದ್ವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಏನಾದ್ರು ಅಲ್ಲೇ ಬೆಳಗಾಮಲ್ಲಿ ಆಗ್ಬೇಕು ಅಂತ? ಇಲ್ಲ, ಹಂಗೇನಿಲ್ಲ. ಕರೆಯುವಂಥದ್ದೇನಾಯ್ತು? ಯಾವುದ್ರೆ ಅದರಿಂದ ಇದೆ ಸಿಎಂ ಕರೆಯುವಂಥದ್ದೇನಾಯ್ತು? ಇಲ್ಲ, ನಾವು ಹೇಳಿದ್ವಿ, ಅದಕ್ಕೆ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದ್ವಿ, ಮುಂಚೆನೇ ಹೇಳಿದ್ದೀವಿ. ಅದ್ರ ಅಷ್ಟೇ ಅಲ್ಲ, ಚರ್ಚೆನೇ ಇಲ್ಲ ಅದು. ಅಲ್ಲೆಲ್ಲ ಪೊಲಿಟಿಕಲ್ ಆಕ್ಟಿವಿಟಿಗೆ ಬೆಳಗಾಮೇ ಇಲ್ಲ, ನಮ್ದೇನು ಬೆಳಗಾವಲ್ಲ, ಬೆಂಗಳೂರು ಆಗಬೇಕು. ಆದರೆ ಅದಕ್ಕೆ ಬೆಳಗಾವಲ್ಲ. ನೀವಂತೂ ಇಲ್ವಾ ಈ ಸದ್ಯ? ಇಲ್ಲ, ನಾವತ್ತಿ ಇಲ್ಲ, ಅದು ಬೇರೆ, ಆ ವಿಷಯ ಬೇರೆ, ಅದು ಖಾಸಗಿ ವಿಷಯ, ಅದು ಮಾಡ್ತೀವಿ. ಥ್ಯಾಂಕ್ ಯು.